ಇತನಕ ಭಾಗೀರಥಿಯ ಜಲವಿರಪೇಯವೆನಿಪುದೆ ಇತರ ಕವಿ ನಿರ್ಮಿತ ಕುಕಾವ್ಯ ಶ್ರಾವ್ಯ ಪುಧರಿಂದ ಕೃತಿಪತಿ ಕಥಾನ್ವಿತವೆನಿಪ ಪ್ರಾಕೃತವೆತಾ ಸಂಸ್ಕೃತವೆನಿಸಿ ಸದ್ಗತಿಯ ನೀವುದು ಭಕ್ತಿ ಪೂರ್ವಕ ಕೇಳಿ ಪೇಳ್ವರಿಗೆ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಳಂ ಶ್ರೀಮದಾತತಂ ಭುವಿ ಗೃಣಂತಿ ಯೇ ಭೂರಿದಾ ಜನ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದತ್ತ ಸ್ವಾತಂತ್ರ್ಯ ಸಂಧಿ ಪದ್ಯ 36. ಪತಿತನ ಕಪಾಲದೊಳು ಭಾಗೀರಥಿಯ ಜಲವಿರೆ ಪೇಯವೆನಿಪುದೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಭಗವನ್ ಮಹಿಮಾನ್ವಿತವಾದ ಯಾವ ಕಾವ್ಯವೇ ಆಗಲಿ ಗ್ರಂಥವೇ ಆಗಲಿ ಅದರ ನಿರ್ಮಾಣದಲ್ಲಿ ಉಪಯೋಗಿಸಿರುವ ಭಾಷೆ ಮುಖ್ಯವಲ್ಲ ಎಂಬ ಸದ್ವಚನವನ್ನು ತಿಳಿಸುತ್ತಾರೆ. ಪತಿತನ ತಲೆಬುರುಡೆಯಲ್ಲಿ ಗಂಗಾಜಲ ಬಿದ್ದ ಮಾತ್ರಕ್ಕೆ ಅದು ಯೋಗ್ಯವೆನಿಸುವುದಿಲ್ಲ. ಗಂಗಾಜಲವು ಪವಿತ್ರವಾಗಿರುವುದು ಖರೆ, ಆದರೆ ಅದು ಇರುವ ಅಧಿಷ್ಠಾನವು ನೀಚವಾಗಿರುವುದರಿಂದ ಗಂಗೋದಕವು ಪೇಯವೆನಿಸುವುದಿಲ್ಲ. ಅಂತೆಯೇ ಸಂಸ್ಕೃತ ಭಾಷಾ ತಾರತಮ್ಯದಲ್ಲಿ ಶ್ರೇಷ್ಠವಾದ ಭಾಷೆಯೇನೋ ಖರೆ, ಆದರೆ ಐಕ್ಯವಾದಿಗಳು ಮಿಥ್ಯಾವಾದಿಗಳು ಆದ ಇತರ ಕವಿಗಳಿಂದ ನಿರ್ಮಿತವಾದ ಶಾಸ್ತ್ರಗಳು, ಸ್ತ್ರೀಯರ ಕಚಕುಚಗಳನ್ನೇ ವರ್ಣಿಸುವ ಇತರ ಗ್ರಂಥಗಳು ಸಂಸ್ಕೃತದಲ್ಲಿಯೇ ರಚಿತವಾಗಿದ್ದರೂ ಅವು ಕುಕಾವ್ಯಗಳೆನಿಸುವವು. ಅವು ಶ್ರವಣಕ್ಕೆ ಅರ್ಹವಲ್ಲ. ಅವುಗಳ ಅಧ್ಯಯನ ಶ್ರವಣಾದಿಗಳಿಂದ ನರಕಾದ್ಯನರ್ಥಗಳೇ ಪ್ರಾಪ್ತಿ. ಸಂಸ್ಕೃತ ಭಾಷೆಯು ಪವಿತ್ರ ಗಂಗಾಜಲ ಸದೃಶವು. ಕುತಾರ್ಕಿಕವಾದ ದುಶ್ಶಾಸ್ತ್ರಗಳು ಪತಿತನ ಕಪಾಲ ಸದೃಶವು. ಸಂಸ್ಕೃತದಲ್ಲಿದ್ದರೂ ಶ್ರವಣಾರ್ಹವಲ್ಲ ಎಂದು ಹೇಳುತ್ತಾರೆ. ಕೃತಿಪತಿಯ ಸುಧಾಮೃತವೆಂಬ ದಿವ್ಯ ಚರಿತಾನ್ವಿತವಾದ ಈ ಗ್ರಂಥವು ಪ್ರಾಕೃತದಲ್ಲಿದ್ದರೂ ಸರಿ ಜ್ಞಾನಿಗಳಿಂದ ಗ್ರಾಹ್ಯವು. ಅದು ಸಂಸ್ಕೃತಕ್ಕೆ ಸಮಾನವೆನಿಸುವುದು. ನಿರ್ಮತ್ಸರರಾದ ಭಗವದ್ಭಕ್ತರು ಅದನ್ನು ಕೇವಲ ಪ್ರಾಕೃತವೆಂಬ ಭಾವನೆಯಿಂದ ದೂರೀಕರಿಸುವುದಿಲ್ಲ. ಹರಿಯ ಗುಣಗಳನ್ನು ಹೇಳದ ಕಾವ್ಯವು ಸಂಸ್ಕೃತದಲ್ಲಿದ್ದರೂ ತ್ಯಾಜ್ಯಾರ್ಹವು. ಕೃತಿಪತಿಯ ಕಥಾನ್ವಿತವೆನಿಪ ಈ ಪ್ರಾಕೃತ ಗ್ರಂಥವು ಓದಿದವರಿಗೆ ಹಾಗೂ ಕೇಳಿದವರಿಗೆ ಭಕ್ತಿಯನ್ನು ವರ್ಧಿಸಿ ವೈರಾಗ್ಯ ಸಂಪತ್ತನ್ನು ಕರುಣಿಸಿ ಅವರನ್ನು ಭಗವದ್ ಅನುಗ್ರಹಕ್ಕೆ ಪಾತ್ರರನ್ನಾಗಿಸಿ ಸದ್ಗತಿಯನ್ನು ಕೊಡುವುದು. ಇದರಲ್ಲಿ ಸಂಶಯವಿಲ್ಲ ಎಂದು ತಿಳಿಸುತ್ತಾರೆ. ವಿಶೇಷ ವಿಷಯವೆಂದರೆ 31ನೇ ಶ್ಲೋಕದಿಂದ 36ನೇ ಶ್ಲೋಕದವರೆಗೆ ಗ್ರಂಥಕರ್ತೃಗಳಾದ ಶ್ರೀ ಜಗನ್ನಾಥದಾಸಾರ್ಯರು ಈ ಗ್ರಂಥದ ಬಗ್ಗೆ ಆಡಿರುವ ಮಾತುಗಳು ಬಹಳ ಅರ್ಥಗರ್ಭಿತವಾಗಿವೆ. ಇವುಗಳನ್ನು ಓದುಗರು ವಿಶೇಷವಾಗಿ ಗಮನಿಸಬೇಕು. ಈ ಕೃತಿರತ್ನವು ಮೋಕ್ಷಪ್ರದವೆಂದು ಅವರ ಮಾತಿನಿಂದಲೇ ಸ್ಪಷ್ಟವಾಗುವುದು. ದಾಸಾರ್ಯರು ಅಪರೋಕ್ಷ ಜ್ಞಾನಿಗಳು. ಅವರ ಮಾತು ಆಪ್ತವಾಕ್ಯ ಪ್ರಮಾಣ. ಇದು ಪ್ರಾಕೃತ ಭಾಷಾ ಗ್ರಂಥವಾದ ಕಾರಣ ಮೋಕ್ಷ ಸಾಧಕ ಗ್ರಂಥವಲ್ಲ ಎಂದು ಹೇಳುವವರು ಸೋತ್ವಮದ್ರೋಹದ ದೆಸೆಯಿಂದ ನಿತ್ಯ ನರಕ ಭಾಜನರಾಗುವರು. ಶ್ರೀಹರಿಯು ಅವರಲ್ಲೇ ನಿಂತು ನುಡಿಸಿದ್ದಾನೆಂದು ಪ್ರಮಾಣ ಮಾಡಿ ಹೇಳಿರುವುದರಿಂದ ಅವರ ಮಾತುಗಳಲ್ಲಿ ಅವಿಶ್ವಾಸವನ್ನು ತೋರುವವರು ಶ್ರೀಹರಿಯಲ್ಲೇ ಅವಿಶ್ವಾಸವನ್ನು ತೋರಿದಂತಾಗುವುದು. ನಿಸ್ಸಂಶಯವಾದ ಸ್ಪಷ್ಟ ಅಭಿಪ್ರಾಯವಿದು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.